ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಈಗ ಡಿಕೆ ಬ್ರದರ್ಸ್ಗೆ ಬಿಗ್ ಶಾಕ್ ಒಂದು ಎದುರಾಗ್ಬಿಟ್ಟಿದೆ. ದೆಹಲಿಯ ಆರ್ಥಿಕ ಅಪರಾಧ ವಿಭಾಗದ ಪೊಲೀಸರಿಂದ ನೋಟಿಸ್ ಅನ್ನು ಹೊರಡಿಸಲಾಗಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಈಗ ಡಿಕೆ ಬ್ರದರ್ಸ್ಗೂ ಕೂಡ ಸಂಕಷ್ಟ ಎದುರಾಗಿದೆ. ದೆಹಲಿಯ ಆರ್ಥಿಕ ಅಪರಾಧ ವಿಭಾಗದ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಫಂಡಿಂಗ್ ಬಗ್ಗೆ ಮಾಹಿತಿಯನ್ನ ನೀಡುವಂತೆ ಅಂಟಮ್ಮಾಗೆ ನೋಟಿಸ್ ಕೊಟ್ಟಿದ್ದಾರೆ. ಡಿಸೆಂಬರ್ 19ರ ಒಳಗೆ ಮಾಹಿತಿಯನ್ನ ನೀಡುವಂತೆ ಉಲ್ಲೇಖಿಸಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ನೋಡಿ, ಎಷ್ಟು ಹಣವನ್ನು ನೀವು ಕೊಟ್ಟಿದ್ದೀರಿ, ನೀವು ದೇಣಿಗೆ ನೀಡಿದಂತ ಹಣ ನಿಮಗೆ ಎಲ್ಲಿಂದ ಬಂತು ಅಷ್ಟೊಂದು ಹಣಗಳು? ನೋಟಿಸ್ಗೆ ಉತ್ತರವನ್ನ ನೀಡುವಂತೆ ಡಿಕೆ ಬ್ರದರ್ಸ್ಗೆ ಆರ್ಥಿಕ ಅಪರಾಧ ವಿಭಾಗದ ಪೊಲೀಸರು ನೋಟಿಸ್ ಅನ್ನ ಹೊರಡಿಸಿರುವುದು. ನ್ಯಾಷನಲ್ ಹೆರಾಲ್ಡ್ ಕೇಸ್ 2014ರಲ್ಲಿ ದೂರ ಆಗುತ್ತೆ. 2021ರಲ್ಲಿ ತನಿಖೆಯನ್ನ ಮಾಡೋದಕ್ಕೂ ಕೂಡ ಅನುಮತಿಗಳು ಸಿಗುತ್ತೆ. ಆ ಮೂಲಕವಾಗಿ ಈಗಾಗಲೇ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರೆಲ್ಲರಿಗೂ ಕೂಡ ನೋಟಿಸ್ ಹೋಗಿದೆ. ತನಿಖೆಯ ಭಾಗಗಳು ಒಂದು ಲೆಕ್ಕದಲ್ಲಿ ಹೋಗ್ತಾ ಇದ್ರೆ ನಮ್ಮ ರಾಜ್ಯಕ್ಕೂ ಕೂಡ ಬಿಸಿ ಮುಟ್ಟಿಸಿದೆ. ಯಾರು? ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಂಸದರಾಗಿರುವಂತಹ ಡಿಕೆ ಸುರೇಶ್ಗೂ ಕೂಡ ದೆಹಲಿಯ ಆರ್ಥಿಕ ಅಪರಾಧ ವಿಭಾಗದ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಈ ನೋಟಿಸ್ನಲ್ಲಿ ಏನು ಉಲ್ಲೇಖ ಆಗಿದೆ ಅಂತಂದ್ರೆ, ಫಂಡಿಂಗ್ ಅನ್ನ ಬಗ್ಗೆ ಮಾಹಿತಿಗಳನ್ನ ಕೇಳ್ತಿದ್ದಾರೆ. ಅಂದ್ರೆ ನ್ಯಾಷನಲ್ ಹೆರಾಲ್ಡ್ಗೆ ಈಗಾಗಲೇ ಆರ್ಥಿಕ ವಹಿವಾಟಿನ ವಿಚಾರವಾಗಿಯೇ ಅನೇಕ ಸಂಶಯಗಳಿರೋದು, ತನಿಖೆ ಆಗಬೇಕು ಅಂತ. ಈ ನಿಟ್ಟಿನಲ್ಲಿ ನೀವು ಫಂಡಿಂಗ್ ಎಲ್ಲಿಂದ ಮಾಡಿದ್ರಿ, ನಿಮಗೆ ಆ ಹಣಗಳು ಎಲ್ಲಿಂದ ಬಂತು, ಈ ನೋಟಿಸ್ಗೆ ನೀವು ಉತ್ತರವನ್ನ ಕೊಡಬೇಕು ಅಧಿಕೃತವಾಗಿ ಅಂತ. ಡಿಸೆಂಬರ್ 19ರ ಒಳಗೆ ಮಾಹಿತಿಯನ್ನ ನೀಡಿ ಅನ್ನೋದಾಗಿ ಒಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಎಷ್ಟು ಹಣ ನಿಮ್ಮ ಬಳಿ ಇತ್ತು, ನಿಮ್ಮ ಹಣ ಎಲ್ಲಿಂದ ಬಂತು, ಈ ಆರ್ಥಿಕ ಮೂಲಗಳು, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಟ್ಟಿದ್ರೆ ಯಾವುದೇ ರೀತಿಯಾದಂಥ ಸಂಕಷ್ಟಗಳು ಎದುರಾಗೋದಿಲ್ಲ. ಆದರೆ ನೋಟಿಸ್ಗೆ ಹೇಗೆ ಉತ್ತರ ಕೊಡ್ತಾರೆ, ಏನನ್ನೋದಾಗಿ ಉಲ್ಲೇಖಿಸ್ತಾರೆ ಅನ್ನೋದು ಸದ್ಯದ ಮಟ್ಟಿಗೆ ಕುತೂಹಲ. ಒಟ್ನಲ್ಲಿ ನೋಟಿಸ್ ಅಂತೂ ಬಂದಿದೆ. ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಸಂಚಲನ ಕಾರಣ ಆಗಿದೆ ಈ ಪ್ರಕರಣ. ಈ ಹಿಂದೆಯೂ ಕೂಡ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ನಂತರ ಮತ್ತೆ ನೋಟಿಸ್ ಬಿಸಿ ಕಾಂಗ್ರೆಸ್ಸಿನ ನಾಯಕರಿಗೆ ತಟ್ಟಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸಿಗೆ ಸಂಬಂಧಪಟ್ಟಂತೆ ಈ ನೋಟಿಸ್ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸಿಗೆ ಸಂಬಂಧಪಟ್ಟಂತೆ ನೋಟಿಸ್ ಬಂದಿರುವ ವಿಚಾರವಾಗಿ ಡಿಸಿಎಂ ಕೆಂಡಾಮಂಡಲರಾಗಿದ್ದಾರೆ. ಈ ಪ್ರಕರಣ ಕಿರುಕುಳ ನಮ್ಗೆ ಕೊಡ್ತಿದ್ದಾರೆ ವಿಚಾರ. ಈಗ ನೋಟಿಸ್ ಯಾಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ, ಕಾನೂನು ಹೋರಾಟವನ್ನು ನಾನು ಮುಂದುವರಿಸ್ತೀನಿ ಅಂತ ಡಿಸಿಎಂ ಹೇಳ್ತಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೂ ಕೂಡ ಕಿರುಕುಳವನ್ನ ಕೊಡ್ತಿದ್ದಾರೆ ಈ ಪ್ರಕರಣದಿಂದ. ಡಿಸೆಂಬರ್ 19ರ ಒಳಗೆ ಹಾಜರಾಗಿ ಅನ್ನೋದಾಗಿ ನನಗೆ ಹೇಳಿದ್ದಾರೆ. ನಮಗೆ ಕಿರುಕುಳವನ್ನ ನೀಡುವುದನ್ನು ಮುಂದುವರಿಸಿಕೊಂಡಿದ್ದಾರೆ ಇವರು ಅನ್ನೋದಾಗಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ನೋಟಿಸ್ ಬರ್ತಿದ್ದಂತೆ ದೆಹಲಿಯ ಈ ಅಪರಾಧ ವಿಭಾಗದಿಂದ ಯಾವಾಗ ನೋಟಿಸ್ ಬಂತು, ಈ ನೋಟಿಸ್ ವಿಚಾರವಾಗಿ ಪ್ರತಿಕ್ರಿಯೆ ಕೊಡುವಾಗ ಹೇಳ್ತಾರೆ, ನೋಡಿ ನಮಗೆ ನಿತ್ಯ ಕಿರುಕುಳವನ್ನ ಕೊಡುವಂತ ಕೆಲಸ ಆಗ್ತಿದೆ. ಈ ಸಂದರ್ಭದಲ್ಲಿ, ಈ ಪ್ರಕರಣದಲ್ಲಿ ಯಾಕೆ ನೋಟಿಸ್ ಕೊಟ್ಟರು ಅನ್ನೋದು ನನಗೆ ತಿಳಿತಾ ಇಲ್ಲ. ಏನು ಕಾನೂನು ಹೋರಾಟವನ್ನು ಮುಂದುವರಿಸ್ಕೊಂಡು ಬಂದಿದ್ದಿ, ಮತ್ತೆ ಅದನ್ನೇ ಮುಂದುವರಿಸ್ತೀನಿ. ಕೇವಲ ನನಗಷ್ಟೇ ಅಲ್ಲ, ಪಕ್ಷದ ವರಿಷ್ಠರಾಗಿರುವಂತಹ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರಿಗೂ ಕೂಡ ಈ ಪ್ರಕರಣವನ್ನು ಮುಂದಿಟ್ಕೊಂಡು ನಿರಂತರವಾಗಿ ಹಿಂಸೆ ಕೊಡುವಂಥ ಕೆಲಸ ಆಗ್ತಿದೆ. ನಿರಂತರವಾದಂಥ ಕಿರುಕುಳವನ್ನು ಇವರು ನೀಡುತ್ತಿದ್ದಾರೆ. ಈಗ ನೋಟಿಸಲ್ಲಿ ಉಲ್ಲೇಖ ಆಗಿರೋದು ಡಿಸೆಂಬರ್ 19ರ ಒಳಗೆ ಹಾಜರಾಗಿ ಅನ್ನೋದಾಗಿ. ಆ ನಿಟ್ಟಿನಲ್ಲಿ ನಾವು ಏನು ಕಿರುಕುಳ ಕೊಡ್ತಿದ್ದಾರಲ್ಲ, ಈ ವಿಚಾರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಡಿಸಿಎಂ ಮಾತನಾಡಿದ್ದಾರೆ. To that point is very shocking to me. I had given all the details to the ED. ED had summoned me and my brother also. We had given all the notice. There is nothing wrong. It is our institution. And we being a congressman, we have supported the institution also, number one. Number two, from the whatever is there, we have supported. There is nothing hide and seek. All is on black and white. Nothing. But I don't know why after the ED also has filed a charge sheet, there was no need of the police to register a case. So we will take up this case. We will fight in the court of law. It is only the harassment. What is there? It is our money. We can give to anyone whom we like when we pay taxes. There is nothing involved. Already the PMLA case is over. Already they have filed the charge sheet. Then what more they can do it? They are just to harass Sonia Gandhi, Rahul Gandhi and all the supporters. They are
ಡಿಕೆ ಬ್ರದರ್ಸ್ಗೆ ದೆಹಲಿಯ ಪೊಲೀಸರು ನೋಟಿಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಬ್ರದರ್ಸ್ಗೆ ನೋಟಿಸ್ ಬಂತಲ್ಲ, ಈ ನೋಟಿಸ್ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೊಲೀಸರ ನೋಟಿಸ್ಗೆ ಡಿಕೆಶಿ ಉತ್ತರವನ್ನು ಕೊಡ್ತಾರೆ. ಯಂಗ್ ಇಂಡಿಯಾಗೆ ದೇಣಿಗೆಯನ್ನ ಕೊಟ್ಟಿದ್ದಾರೆನ್ನೋದಾಗಿ ಡಿಕೆ ಬ್ರದರ್ಸ್ಗೆ ಪೊಲೀಸರೀಗ ನೋಟಿಸ್ ಅನ್ನ ಹೊರಡಿಸಿರೋದು. ಹೀಗಾಗಿ ನೋಟಿಸ್ಗೆ ಡಿಕೆ ಶಿವಕುಮಾರ್ ಅವರೇ ಉತ್ತರವನ್ನ ಕೊಡ್ತಾರೆ. ಈ ರೀತಿಯಾಗಿ ಗೃಹ ಸಚಿವರು ಅಂದರೆ ಆರ್ಥಿಕ ಅಪರಾಧಗಳಿಂದ ಏನೇ ನೋಟಿಸ್ ಬಂದಿದೆಯಲ್ಲ, ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಫಂಡಿಂಗ್ ಮಾಡಿದ್ರು, ಜೊತೆಲಿ ಯಂಗ್ ಇಂಡಿಯಾಗೆ ಯಾಕೆ ಅವರು ಫಂಡಿಂಗ್ ಮಾಡುವಂಥ ಕೆಲಸ ಮಾಡಿದ್ರು, ಅದರ ಉದ್ದೇಶ ಏನಾಗಿತ್ತು, ಆ ಆರ್ಥಿಕ ಮೂಲ ಎಲ್ಲಿಂದ ನಿಮ್ಗೆ ಹೇಗೆ ಬಂತು, ಈ ವಿಚಾರಕ್ಕೆ ನೀವು ಉತ್ತರ ಕೊಡಬೇಕು ಅಂತ ಡಿಸೆಂಬರ್ 19 ಒಳಗೆ ಒಂದು ಗಡಿ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಹಾಜರಾಗಿ ಅದಕ್ಕೆ ಅಧಿಕೃತವಾದಂಥ ಒಂದು ರಿಪ್ಲೈ ಕೊಡಬೇಕಾದಂಥ ಜವಾಬ್ದಾರಿ ಇದೆ. ಇದಕ್ಕೆ ಅವರೇ ರಿಪ್ಲೈ ಕೊಡ್ತಾರೆ. ಡಿ ಕೆ ಬ್ರದರ್ಸಿಗೆ ನೋಟಿಸ್ ಹೋಗಿದೆಯಲ್ಲ, ಅವರು ಇದಕ್ಕೆ ಏನು ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳು ಮಾಡಬೇಕು, ಆ ವಿಚಾರವಾಗಿ ಅವರು ಹೆಜ್ಜೆ ಹಾಕ್ತಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ನಾನು ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸಿಗೆ ಉತ್ತರ ಕೊಡ್ತಾರೆ. ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಅದಕ್ಕೆ ಉತ್ತರವನ್ನ ಅವರೇ ಕೊಡ್ಬೇಕಲ್ವಾ, ಕೊಡ್ತಾರೆ. ನಾನು ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸಿಗೆ ಉತ್ತರ ಕೊಡ್ತಾರೆ. ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಅದಕ್ಕೆ ಉತ್ತರವನ್ನ ಅವರೇ ಕೊಡ್ಬೇಕಲ್ವಾ, ಕೊಡ್ತಾರೆ. ನಾನು ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸಿಗೆ ಉತ್ತರ ಕೊಡ್ತಾರೆ. ಏನು ಯಂಗ್ ಇಂಡಿಯಾಗೆ ಅವರು ಈ ಸದ್ಯ ಗೃಹ ಸಚಿವರ ಮಾತನ್ನು ಕೇಳಿಸ್ಕೊಳ್ತಾ ಇದ್ವಿ. ಅಂದರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನೋಟಿಸ್ ಕೊಟ್ಟಿದ್ದಾರಲ್ಲ, ಓಕೆ, ಅದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು, ಅಧಿಕೃತವಾದಂಥ ರೆಸ್ಪಾನ್ಸ್ ಹೇಗಿರಬೇಕು, ಆ ಬಗ್ಗೆ ಡಿ ಕೆ ಬ್ರದರ್ಸ್ ನೋಡ್ಕೊಳ್ತಾರೆ. ಮತ್ತೊಂದು ಕಡೆಯಲ್ಲಿ ನಿರಂತರವಾಗಿ ಪ್ರಕರಣದ ವಿರುದ್ಧವಾಗಿಯೂ ಕೂಡ ಅಸಮಾಧಾನದಿಂದ ಮಾತುಗಳನ್ನು ಹೊರಗಾಕಿದ್ರು. ನಂತರದಲ್ಲಿ ಡಿಸೆಂಬರ್ 19ವರೆಗೂ ಕಾಲಾವಕಾಶಗಳಿದೆ. ಹೇಗೆ ರಿಪ್ಲೈ ಕೊಡಬೇಕು, ಫಂಡಿಂಗ್ ಯಾಕೆ ಮಾಡಿದ್ರು, ಅದರ ಉದ್ದೇಶಗಳು ಏನಿತ್ತು, ಯಾಕಂದರೆ ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಅವರು ಮಾತನಾಡುವಾಗ ಕೂಡ ಇದೇ ವಿಚಾರ ಪ್ರಸ್ತಾಪ ಮಾಡಿದ್ರು. ಅಂದರೆ ನಮ್ಮ ಹಣ ನಾವು ಯಾರಿಗೆ ಬೇಕಾದರೂ ಕೊಡ್ಬೋದು, ಅಂದರೆ ಟ್ಯಾಕ್ಸ್ ಕಟ್ಟಿ ನಾವು ಏನೇನು ಕಾನೂನಾತ್ಮಕ ನಡೆಯಲ್ಲೇ ಇರ್ತೀವಿ, ಆ ನಿಟ್ಟಿನಲ್ಲಿ ಯಾರಿಗೆ ಬೇಕಾದರೂ ಕೊಡ್ಬೋದು. ಈಗ ಅದಕ್ಕೆ ಕಾನೂನಾತ್ಮಕವಾದಂಥ ನಡೆ ಏನಿದೆ ಆ ಬಗ್ಗೆ ನಾವು ಹೆಜ್ಜೆ ಹಾಕ್ತೀವಿ, ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ. ಬಟ್ ಈಗ ಚಾರ್ಜ್ ಶೀಟನ್ನು ಸಪ್ರೇಟಾಗಿ ಯಾಕೆ ಮಾಡೋದಕ್ಕೆ ಹೋದ್ರು, ಈ ಸಂದರ್ಭದಲ್ಲಿ ಇಡಿ ವಿಚಾರವಾಗಿಯೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಒಟ್ಟಲ್ಲಿ ಮತ್ತೆ ಕಾಂಗ್ರೆಸ್ ವಲಯದಲ್ಲಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಕಾನೂನು ಕುಣಿಕೆ ಅವ್ರನ್ನ ಆವರಿಸ್ಕೊಳ್ತಾನೇ ಇದೆ. ಅವರೇ ಕೊಡ್ಬೇಕಲ್ವಾ, ಕೊಡ್ತಾರೆ. ನಾನು ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸಿಗೆ ಉತ್ತರ ಕೊಡ್ತಾರೆ. ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಅದಕ್ಕೆ ಉತ್ತರವನ್ನ ಅವರೇ ಕೊಡ್ಬೇಕಲ್ವಾ, ಕೊಡ್ತಾರೆ. ನಾನು ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸಿಗೆ ಉತ್ತರ ಕೊಡ್ತಾರೆ. ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಅದಕ್ಕೆ ಉತ್ತರವನ್ನ ಅವರೇ ಕೊಡ್ಬೇಕಲ್ವಾ, ಕೊಡ್ತಾರೆ. ನಾನು ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸಿಗೆ ಉತ್ತರ ಕೊಡ್ತಾರೆ. ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಅದಕ್ಕೆ ಉತ್ತರವನ್ನ ಅವರೇ ಕೊಡ್ಬೇಕಲ್ವಾ, ಕೊಡ್ತಾರೆ. ನಾನು ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸಿಗೆ ಉತ್ತರ ಕೊಡ್ತಾರೆ. ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ. ದೇಶದಲ್ಲಿ ನ್ಯಾಯಾಲಯದ ವ್ಯವಸ್ಥೆ ಇದೆ. ಸರ್ವೋಚ್ಚ ನ್ಯಾಯಾಲಯ ಅಂತ ಒಂದಿದೆ. ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಯಾವುದೇ ಒಂದು ಪುರಾವೆ ಇಲ್ಲದೆ ಯಾವುದೇ ಒಂದು ರಾಜಕೀಯ ಮುಖಂಡರ ಬಗ್ಗೆ ಮೇಲಾಗ್ಲಿ, ಪಕ್ಷದ ಮೇಲಾಗ್ಲಿ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಯಾವ ರೀತಿ ಗಾಂಧಿ ಕುಟುಂಬ ಒಂದು ಪಬ್ಲಿಕ್ ಟ್ರಸ್ಟ್ ಅನ್ನ ಪ್ರೈವೇಟ್ ಟ್ರಸ್ಟ್ ಆಗಿ ಪರಿವರ್ತನೆ ಮಾಡಿಕೊಂಡು ಟ್ರಸ್ಟಿಗಳನ್ನ ಅದರಿಂದ ತೆಗೆದುಹಾಕಿ
ಇವರಿಗೆ ಬೇಕಾದಂತ ವ್ಯಕ್ತಿಗಳನ್ನ ಟ್ರಸ್ಟ್ ಒಳಗೆ ಸೇರಿಸಿ ಆಸ್ತಿಯನ್ನ ಲಪಟಾಯಿಸಿರುವಂತದ್ದು ಇದು ಬಹಿರಂಗವಾಗಿದೆ, ಜಗಜ್ಜಾಹೀರಾಗಿದೆ. ಹಾಗಾಗಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇವತ್ತು ತನಿಖೆ ನಡೀತಾ ಇದ್ರೆ ಇವರಿಗೆ ನೋಟಿಸ್ ಕೊಟ್ಟು ತನಿಖೆಗೆ ಬನ್ನಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ತೇಜೋವಧೆ ಅಥವಾ ಪೊಲಿಟಿಕಲ್ ವೆಂಡೆಟ್ ಅಂತ ಅನ್ಸಿದ್ರೆ ಇದು ಮೂರ್ಖತನದ ಪರಮಾವಧಿ. ಏನಿದೆ ಅದನ್ನ ಎದುರಿಸಬೇಕಾಗ್ತದೆ. ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಸೇರಿ ಮನುವಾದಿ ಆಗಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಿನ್ನೆ ಪಠ್ಯದಲ್ಲಿ ಭಗವದ್ಗೀತೆ ವಿಚಾರ ಸೇರಿಸಬೇಕು ಅಂತ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ರಲ್ಲ ಸರ್, ಆ ವಿಚಾರ ಮನುವಾದಿ ಆಗಿದ್ದಾರೆ ಬಿಜೆಪಿ. ದೇಶದಲ್ಲಿ